ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಶ್ರೇಯಸ್ ಶುಭಾಂಶು ನೋವು ನೋಡಿಕೊಂಡು ತುಳಸಿ ಜನಾರ್ದನ್ ಮನೆಗೆ ಬಂದ ದತ್ತತಾತ ಶ್ರೇಯಸ್ ಶುಭಾಂಶು ಧಾರಾವಾಹಿಯಲ್ಲಿ ಆಫೀಸ್ನಲ್ಲಿ ಅಭಿ ಬಳಿ ಸಿರಿ ಮಾತನಾಡುತ್ತಿರುತ್ತಾಳೆ. ಇದೇ ವೇಳೆ ಅವಮಾನ ಮಾಡಲೆಂದೇ ಅಭಿ ಕಾಫಿ ಚೆಲ್ಲಿದ್ದಾನೆ. ಬೇಕಂತಲೇ ಚೆಲ್ಲಿದ ಕಾಫಿಯನ್ನು ಸಮರ್ಥ್ ಕೈಯಲ್ಲಿ ಕ್ಲೀನ್ ಮಾಡಿಸಲು ಮುಂದಾಗಿದ್ದಾನೆ. ಸಮರ್ಥನ್ನು ನೋಡಲಾಗದೆ ಸಿರಿ ಅಭಿಗೆ ಬೈಯುತ್ತಾಳೆ. ಇನ್ಮುಂದೆ ಸಮರ್ಥ್ ಈ ಕೆಲಸವನ್ನು ಮಾಡುವುದಿಲ್ಲ, ನಿನ್ನ ಮಾತನ್ನು ಅವನು ಕೇಳುವ ಅಗತ್ಯವಿಲ್ಲ ಎಂದು ಜೋರು ಮಾಡುತ್ತಾಳೆ. ಆದರೆ ಅಭಿಗೆ ಸಿರಿ ಹೇಳುತ್ತಿರುವುದು ಅರ್ಥವಾಗುತ್ತಿಲ್ಲ. ಸಮರ್ಥ್ ಕೆಲಸ ಬಿಡಿಸಿದ ಸಿರಿ, ನಿನ್ನ ಆಫೀಸ್ನಲ್ಲಿ ಇನ್ಮುಂದೆ ಸಮರ್ಥ್ ಕೆಲಸ ಮಾಡುವುದಿಲ್ಲ. ನಿನ್ನಂತಹ ಸ್ಟ್ಯಾಂಡರ್ಡ್ ಜೊತೆಗೆ ಸಮರ್ಥ್ ಕೆಲಸ ಮಾಡುವುದು ಬೇಡ. ಸಮರ್ಥ್ಗೆ ಇದಕ್ಕಿಂತ ಒಳ್ಳೆಯ ಕೆಲಸ ಸಿಗುತ್ತದೆ. ಅಪ್ಪ ಮಾಡಿದ ಆಸ್ತಿಯಲ್ಲಿ ನಿನ್ನಂತೆ ಮೆರೆಯುವುದಿಲ್ಲ. ಮುಂದೊಂದು ದಿನ ನೀನು ನಮ್ಮ ಜಾಗದಲ್ಲಿರುತ್ತೀಯ, ನಾವು ನಿಮ್ಮ ಜಾಗದಲ್ಲಿರುತ್ತೇವೆ, ಆವಾಗ ಮಾತನಾಡುತ್ತೇವೆ. ಸಮರ್ಥ್ ರೆಸಿಗ್ನೇಷನ್ ಲೆಟರ್ ಅನ್ನು ನೀಡುವ ಸಿರಿ ಅಭಿಗೆ ಕೊನೆಯದಾಗಿ ಮತ್ತೊಂದನ್ನು ಹೇಳುತ್ತಾಳೆ. ನಿನಗಿಂತೂ ಉತ್ತಮ ಸ್ಥಾನದಲ್ಲಿ ಮುಂದೊಂದು ದಿನ ಇರುತ್ತೇವೆ ಎಂದು ಹೇಳುವುದರ ಜೊತೆಗೆ ವಾರ್ನಿಂಗ್ ಕೊಟ್ಟು ಬರುತ್ತಾಳೆ. ತುಳಸಿ ಪರ ಮಾತನಾಡಿದ ಅಭಿ ಇನ್ನು ಜನಾರ್ದನ್ ಮನೆಗೆ ಹೋಗಿ ದೀಪಿಕಾ ಹಾಗೂ ಅಭಿ ಮದುವೆ ಬಗ್ಗೆ ತುಳಸಿ ಮಾತನಾಡಿದ್ದಕ್ಕೆ ಜನಾರ್ದನ್ ಅಭಿಗೆ ಫೋನ್ ಮಾಡಿ ಬೈಯುತ್ತಾಳೆ. ಆ ಹೆಂಗಸರನ್ನು ಕಳಿಸಿದ್ದಕ್ಕೆ ನನಗೆ ಬೇಸರವಾಗಿದೆ. ಯಾವುದೇ ಕಾರಣಕ್ಕೂ ನಿನಗೆ ದೀಪಿಗಳನ್ನು ಕೊಡುವುದಿಲ್ಲ ಎಂದು ಹೆದರಿಸುತ್ತಾನೆ. ಇದರಿಂದ ಬೇಸರಗೊಂಡ ಅಭಿ ತುಳಸಿಯಲ್ಲಿ ಬೈಯುತ್ತಾರೆ. ನಿನ್ನಿಂದ ನನ್ನ ಬದುಕಿ ಹಾಳಾಗುತ್ತಿದೆ ಎಂದು ಹೇಳುತ್ತಾನೆ. ಆಗ ಅಭಿ ತುಳಸಿ ಪರ ಮಾತನಾಡುತ್ತಾನೆ. ಜನಾರ್ದನನ್ನು ಬೈದಿದ್ದು ತುಳಸಿಯವರಲ್ಲ, ನಾನು ಅಲ್ಲಿಗೆ ಹೋಗಿದ್ದೆ. ಎಲ್ಲ ತಪ್ಪು ಜನಾರ್ದನದ್ದೇ. ದುಬೈನಿಂದ ದೀಪಿಕಾ ಇಲ್ಲಿಗೆ ಬಂದರೆ ಸಾಕು. ಅಭಿ ಜೊತೆಗೆ ದೀಪಿಕಾ ಮದುವೆ ಮಾಡಿಸುವುದು ಸುಲಭ ಎಂದು ಅಭಿ ಹೇಳುತ್ತಾನೆ. ದೀಪಿಕಾಳಿಗೆ ಬೇರೆ ಮದುವೆ ತಯಾರಿ. ಜನಾರ್ದನ್ ಬೇಕಂತಲೇ ಯಾವುದೋ ಒಂದು ಸಂಬಂಧವನ್ನು ತೋರಿಸಿದ್ದಾನೆ. ಈಗಲೇ ದೀಪಿಕಾ ಮದುವೆ ಮಾಡಬೇಕು ಎಂದು ತೀರ್ಮಾನಿಸಿದ್ದಾನೆ. ವನಜಾ ಜನಾರ್ದನ್ಗೆ ಎಷ್ಟು ಹೇಳಿದರೂ ಕೇಳುವುದಿಲ್ಲ. ನನ್ನ ಮಾತು ಕೇಳದೆ ತುಳಸಿಯನ್ನು ಮನೆಗೆ ಬಿಟ್ಟಿದ್ದಕ್ಕೆ ಜನಾರ್ದನ್ ವನಜಾಳ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ತನ್ನ ಬಳಿಯೇ ಇಟ್ಟುಕೊಳ್ಳುತ್ತಾನೆ. ದೀಪಿಕಾಳಿಗೆ ಇಷ್ಟವಿಲ್ಲದಿದ್ದರೂ ಮದುವೆ ಮಾಡಿಸಲು ಮುಂದಾಗುತ್ತಾನೆ. ಮಗಳಿಗಾಗಿ ಮಿಡಿದ ದತ್ತತಾತ ಇನ್ನು ತುಳಸಿ ವನಜಾಗಳಿಗೆ ಎಷ್ಟೇ ಫೋನ್ ಮಾಡಿದರೂ ಸ್ವಿಚ್ ಆಫ್ ಎಂದೇ ಬರುತ್ತಿದೆ. ಅಲ್ಲದೆ ಜನಾರ್ದನ್ ಆಡಿದ ಮಾತುಗಳಿಂದ ತುಳಸಿಗೆ ಕೊಂಚ ಬೇಸರವಾಗುತ್ತಿದೆ. ಹೀಗಾಗಿ ದತ್ತತಾತನಿಗೆ ತುಳಸಿ ಫೋನ್ ಮಾಡಿ ನಡೆದ ವಿಚಾರವನ್ನೆಲ್ಲ ಹೇಳುತ್ತಾರೆ. ಜನಾರ್ದನ್ಗೆ ತುಳಸಿ ಅವಮಾನವಾಗಿಸಿದ್ದು ಹಾಗೂ ದೀಪಿಕಾ ಮತ್ತು ಅಭಿ ಮದುವೆ ಒಪ್ಪಿದ್ದಕ್ಕೆ ಕೋಪ ಮಾಡಿಕೊಳ್ಳುತ್ತಾನೆ. ಸೀದಾ ಫೋನ್ ಇಟ್ಟು ಜನಾರ್ದನ್ ಮನೆಗೆ ದತ್ತತಾತ ಬರುತ್ತಾನೆ. ದೀಪಿಕಾಳಿಗೆ ಇಷ್ಟವಿಲ್ಲದ ಈ ಮದುವೆಯನ್ನು ಮಾಡುತ್ತಿದ್ದೀಯಾ ಎಂದು ಗಂಡಿನವರ ಎದುರಿಗೆ ಮಾತು ಶುರು ಮಾಡುತ್ತಾರೆ. ಜನಾರ್ದನ್ಗೆ ಕೋಪ ಬರುತ್ತದೆ. ಆದರೆ ಈಗ ದತ್ತತಾತನೇ ಮುಂದೆ ನಿಂತು ದೀಪಿಕಾ ಹಾಗೂ ಅಭಿಯ ಮದುವೆಯನ್ನು ಮಾಡಿಸುತ್ತಾ ಎಂಬುದು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.